ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಒಂದು ಸಿಂಪಲ್ ಆದಂಥ ಹಾಗೆ ರುಚಿಯಾದಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದೆಲ್ಲ ಹೆಸರು ಕೇಳಿರ್ತೀರ, ನೀವು ತಿಂದಿರ್ತೀರ, ಆದರೆ ಹೊಸ್ದಾಗಿ ಏನೂ ಟ್ರೈ ಮಾಡಿಲ್ಲ ಅಂತ ಅನ್ನೋರು ಇದನ್ನು ಟ್ರೈ ಮಾಡಬಹುದು. ಅವರೆಕಾಳು ಸೀಸನ್ ಈಗ ಇರೋದ್ರಿಂದ ಹಸಿ ಅವರೆಕಾಳು ಉಪಯೋಗಿಸ್ಕೊಂಡು ನಾನಿಲ್ಲಿ ಪೊಂಗಲ್ ಮಾಡ್ಕೊಳ್ತಿದ್ದೀನಿ. ಖಾರ ಪೊಂಗಲು ತುಂಬ ರುಚಿಯಾಗಿದೆ, ಹಾಗೆ ಮಾಡೋದು ಕೂಡ ತುಂಬಾ ಸುಲಭ. ಇದು ಕೂಡ ಒಂದು 10 ರಿಂದ 15 ನಿಮಿಷದೊಳಗಡೆ ಹಾಗಂಥ ರೆಸಿಪಿ. ನಾನು ಮೊದಲಿಗೆ ಒಂದು ಬೌಲಷ್ಟು ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ನಾನೇನು ಹೆಸರುಬೇಳೆ ತೊಗೊಂಡಿದ್ದೀನಿ ಅದೇ ಹೆಸರುಬೇಳೆ ಇರೋಂಥ ಗ್ಲಾಸಲ್ಲಿ 2 ಲೋಟದಷ್ಟು ಹಸಿ ಅವರೆಕಾಳಿದೆ. ಅವರೆಕಾಳಿಗೇನು ಸಪ್ರೇಟ್ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದೇ ಮೆಜರ್ಮೆಂಟ್ನ ನಾನು ಪೊಂಗಲ್ ಮೆಜರ್ಮೆಂಟ್ನಲ್ಲೇ ಅದನ್ನು ಬೇಯಿಸ್ಕೊಳ್ತೀನಿ. 1 ಲೋಟ ಹೆಸರುಬೇಳೆ, ಹಾಗೆ 1 ಲೋಟದಷ್ಟು ನಾನು ಬ್ರೋಕನ್ ರೈಸ್ ತೊಗೊಂಡಿದ್ದೀನಿ. ಗೋಧಿ ನುಚ್ಚು, ಅಕ್ಕಿ ಯಾವ್ದು ಬೇಕಾದ್ರೂ ಬಳಸ್ಕೊಳ್ಬಹುದು. ಹೆಸರುಬೇಳೆ ಮತ್ತು ಅಕ್ಕಿನ ತೊಳೆದು ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಕೊಳ್ತಿದ್ದೀನಿ. ಸ್ವಲ್ಪ ಗೋಡಂಬಿ ಇದೆ. ನಾನಿಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಶುಂಠಿ 1 ಇಂಚಷ್ಟು, ಕರಿಬೇವಿನ ಸೊಪ್ಪು, ಹಾಗೆ 1-2 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ಮೆಣಸು ಕೂಡ ಬಳಸ್ಕೊಳ್ಳೋದ್ರಿಂದ ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಬಳಸ್ಕೊಳ್ಳಿ. ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ 1.5 ಸ್ಪೂನಷ್ಟು. ಮೆಣಸು 1 ಮುಕ್ಕಾಲು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಕೂಡ ನೀವು ಹಾಕ್ಕೊಳ್ಬಹುದು. ನಾವು ಪೇಸ್ಟ್ ಮಾಡೋದ್ರಿಂದ ಖಾರ ಜಾಸ್ತಿ ಆಗುತ್ತೆ. ನೋಡಿ ನೀವು ಎಷ್ಟು ಬೇಕಾಗುತ್ತೆ ಖಾರ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ 2 ರಿಂದ 3 ಜನಕ್ಕಾಗಷ್ಟು ಪೊಂಗಲ್ ನಾನು ಮಾಡ್ತಾ ಇರೋಂಥದ್ದು. ಮೊದಲಿಗೆ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. 1 ಲೋಟ ಅಕ್ಕಿಗೆ 4 ಲೋಟ ನೀರು ಬೇಕಾಗುತ್ತೆ. 1 ಲೋಟ ಬೇಳೆಗೂ 4 ಲೋಟ ನೀರು ಬೇಕಾಗುತ್ತೆ. ಟೋಟಲ್ 8 ಗ್ಲಾಸ್ ನೀರು ಬೇಕು. ಅದರಲ್ಲಿ ನಾನು ಮೊದಲಿಗೆ 6 ಲೋಟ ಹಾಕ್ಕೊಂಡು ಕಾಯಿಸಿಟ್ಕೊಳ್ತಾ ಇದ್ದೀನಿ. ನಾವು ಕುಕ್ಕರೆಲ್ಲ ಓಪನ್ ಮಾಡಿದ ನಂತರ 2 ಲೋಟ ನೀರನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಕ್ವಾಂಟಿಟಿ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮಗೆ ಹದ ನೋಡಿದ್ರು ಕೂಡ ನಿಮಗೆ ಪೊಂಗಲ್ ಅದ ಗೊತ್ತಾಗ್ಬಿಡುತ್ತೆ. ನಾನು ಮೊದಲಿಗೆ ತುಪ್ಪ 1 ಸ್ಪೂನು, ಎಣ್ಣೆ 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಮತ್ತು ಎಣ್ಣೆ ತುಪ್ಪಕ್ಕೆ ನಾವು ಏನು ಪೇಸ್ಟ್ ಮಾಡಿದ್ವಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ನೀವು ಪೊಂಗಲ್ನ ಮಕ್ಕಳು ಕೊಟ್ಟರು ಕೂಡ ಇದನ್ನು ತೆಗ್ದು ಈಚೆ ಹಾಕೋಂಥದ್ದು ಏನೂ ಇರಲ್ಲ. ಮೆಣಸೆಲ್ಲ ಸೈಡಿಗೆ ತೆಗ್ದಾಕ್ತಾರೆ. ಈ ರೀತಿ ಏನು ಹಾಕಬಾರ್ದು ಅಂತೇಳಿ ನಾನೆಲ್ಲ ಈ ರೀತಿ ಪೇಸ್ಟ್ ಮಾಡಾಕಿರೋದು. ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಅರ್ಧ ನಿಮಿಷ ಫ್ರೈ ಆದ ನಂತರ ಪೇಸ್ಟ್ ಎಲ್ಲನೂ ಅವರೆಕಾಳು ಹಾಕ್ಕೊಂಡು ಅವರೆಕಾಳನ್ನು ಕೂಡ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ ನಂತರ ನಾವು ಅಕ್ಕಿ ಮತ್ತು ಬೇಳೆ ನೆನೆಸಿಟ್ಕೊಂಡಿದ್ದೀವಲ್ಲ, ನೀರೆಲ್ಲ ಸೋರಿಸ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸಿಂಪಲ್ಲು. ನೀರನ್ನ ಒಂದು ಸೈಡು ಕಾಯೋದಕ್ಕೆ ಇಟ್ಕೋಬೇಕು. ಬಿಸಿನೀರು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಪೊಂಗಲ್ಲು. ಈಗ ಬಿಸಿಯಾಗಿರೋಂಥ 6 ಲೋಟ ನೀರನ್ನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಳದಿ ಪುಡಿ, 2 ಸ್ಪೂನಷ್ಟು ಕೋಕೋನಟ್ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ತುರಿ ಇದ್ದರೆ ಪೀಸ್ ಕೂಡ ಹಾಕ್ಕೊಳ್ಬಹುದು, ತುರಿ ಇದ್ದರೆ ತುರಿ ಕೂಡ ಹಾಕ್ಕೊಳ್ಬಹುದು. ಎಲ್ಲ ಹಾಕ್ಕೊಂಡು ಮತ್ತು ನೀರೇನು ಹಾಕ್ತಾಯಿಲ್ಲ ನಾನು. 6 ಲೋಟ ನೀರಷ್ಟೇ ಇದೆ. ಇದನ್ನು ಒಂದೇ ಒಂದು ವಿಸಲ್ ಕೂಗಿಸ್ಕೊಳ್ಳಿ. ತುಂಬ ನೀರಿನಂಶ ಇರೋದ್ರಿಂದ 2 ವಿಸಲೆಲ್ಲ ಕೂಗಿಸೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ವಿಸಲ್ಗೆ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ಕ್ಯಾಪ್ ಓಪನ್ ಮಾಡೋಷ್ಟರಲ್ಲಿ 2 ಲೋಟ ನೀರನ್ನ ಎಕ್ಸ್ಟ್ರಾ ನಾನು ಆವಾಗಲೇ ಹೇಳಿದ್ನಲ್ಲ 8 ಲೋಟ ನೀರಿನಲ್ಲಿ 2 ಲೋಟ ನೀರನ್ನ ಇವಾಗ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೊಂಗಲಾಗಿದೆ. ಇಲ್ಲಿ 6 ಲೋಟ ನೀರು ಹಾಕಿ ನಾನಿಲ್ಲಿ ಬೇಯಿಸ್ಕೊಂಡಿರೋಂಥದ್ದು. ಇದಕ್ಕೆ ಇನ್ನು ಸ್ವಲ್ಪ ನಮಗೆ ಪೊಂಗಲ್ ಹದ ಬೇಕು. ಪೊಂಗಲ್ ಥರ ಇಲ್ಲ ಇದು. ಈಗ ಅದಕ್ಕೋಸ್ಕರ ಇನ್ನೂ 2 ಲೋಟ ಏನು ಎಕ್ಸ್ಟ್ರಾ ಕಾಯಿಸಿದ್ದೀವಿ ಆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪೊಂಗಲ್ ಮಾಡಿ ಎಲ್ಲ ಅಭ್ಯಾಸ ಇದ್ದರೆ ನಾನು ಪದೇ ನೀರಿಂದು ಮೆಜರ್ಮೆಂಟ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹೊಸಬ್ರು ಮಾಡೋರಿದ್ದರೆ ಅವ್ರಿಗೆ ಅದಾಗ ಕರೆಕ್ಟಾಗಿ ಗೊತ್ತಾಗಲಿ ಅಂತೇಳಿ ಪದೇ ಹೇಳ್ತಾ ಇದ್ದೀನಿ. ಈಗ 2 ಲೋಟ ಹಾಕಿದ ತಕ್ಷಣ ನಮಗೆ ಪೊಂಗಲ್ ಹದ ಕರೆಕ್ಟಾಗಿ ಗೊತ್ತಾಯಿತು. ಈಗ ಅದೆಲ್ಲ ಕುದ್ದಿದೆ. 1-2 ನಿಮಿಷ ಕುದಿಸ್ಕೊಂಡು ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಮತ್ತು ಸ್ಟವ್ ಆನ್ ಮಾಡೋ ಅವಶ್ಯಕತೆ ಇಲ್ಲ. ನಿಂಬೆಹಣ್ಣು ರಸ ಎಲ್ಲ ಹಾಕಿದ ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲ ಮಿಕ್ಸ್ ಮಾಡಾದಮೇಲೆ 1-2 ನಿಮಿಷ ಬಿಟ್ಕೊಂಡು ನೀವು ಸರ್ವ್ ಮಾಡಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಕೂಡ ಒಳ್ಳೆ ಫ್ಲೇವರ್ ಬಿಟ್ಟಿರುತ್ತೆ. ಹಾಗೆ ನಾವು ತುಪ್ಪ ಮತ್ತು ನಿಂಬೆಹಣ್ಣು ರಸ ಹಾಕಿರೋದ್ರಿಂದ ಚೆನ್ನಾಗಿ ಫ್ಲೇವರ್ ಮಿಕ್ಸ್ ಆಗಿರುತ್ತೆ. 1-2 ನಿಮಿಷ ಬಿಟ್ಕೊಂಡು ನೀವು ಸರ್ವ್ ಮಾಡಬಹುದು. ನಾನಿಲ್ಲೊಂದು 3 ಜನಕ್ಕೆ ಆಗಷ್ಟು ಖಾರ ಪೊಂಗಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೇನಾದ್ರು ಈಗಲೇ ತಿನ್ನೋದಿಲ್ಲ, ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿಂತೀವಿ ಅಂದರೆ ನೀವು ಇಮಿಡಿಯೇಟು ಒಂದು ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ಹಾಟ್ ಬಾಕ್ಸ್ ಒಳಗಡೆ ಹಾಕ್ಕೊಳ್ಬಹುದು. ನೀವು ಡೈರೆಕ್ಟ್ ಹಾಟ್ ಬಾಕ್ಸ್ಗೆ ಹಾಕಿದ್ರೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹಾಗೆ ಒಂದು ಬಾಕ್ಸ್ಗೆ ಒಂದು ಬೌಲಿಗೂ ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಟ್ ಬಾಕ್ಸಲ್ಲಿ ಇಟ್ಟರೆ ನೀವು ಯಾವಾಗ ತಿಂದರೂ ಕೂಡ ಪೊಂಗಲು ಇದೇ ಹದದಲ್ಲಿ ಇರುತ್ತೆ. ಅಕಸ್ಮಾತ್ ತುಂಬ ಗಟ್ಟಿ ಆಯಿತು ಅಂತ ಅಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದೇ ಹದಕ್ಕೆ ಬರುತ್ತೆ. ಆದಷ್ಟು ಪೊಂಗಲ್ಗಳನ್ನೆಲ್ಲ ಬಿಸಿ ಇದ್ದಾಗ ತಿಂದ್ರೇ ಚೆನ್ನಾಗಿರುತ್ತೆ. ಎಲ್ಲರೂ ಮನೇಲಿದ್ದಾಗ ಅಥವಾ ಈವ್ನಿಂಗ್ ಆದರೂ ಓಕೆ, ಬೆಳಗ್ಗೆ ಮಾರ್ನಿಂಗ್ ಆದರೂ ಓಕೆ, ಲೈಟ್ ಫುಡ್ ಬೇಕು ಅಂದಾಗ ನೀವು ಇದನ್ನು ಟ್ರೈ ಮಾಡಬಹುದು. ನೋಡಿರಲ್ಲ ಎಷ್ಟು ಸಿಂಪಲ್ ಅಂತೇಳಿ. ಅವರೆಕಾಳು ಸೀಸನ್ ಇರೋದ್ರಿಂದ ಈಗ ಅವರೆಕಾಳು ಸಿಗುತ್ತೆ. ನೀವು ಇದನ್ನು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.